ಆತ್ಮೀಯರೇ, ಇಂದಿನ ತರಗತಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಲ್ಮೆ ವಿದ್ಯಾರ್ಥಿಗಳೇ, ನಲ್ಮೆ ಪೋಷಕ ಬಾಂಧವರೇ, ಇಂದಿನಿಂದ ನಾನು 10ನೇ ತರಗತಿ ಸಂಬಂಧಪಟ್ಟಂಥ ಪಾಠಗಳನ್ನು ತರಲಿದ್ದೇನೆ. ಇದರಲ್ಲಿ ಇತಿಹಾಸ ವಿಭಾಗದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಗೆ ಒಂದು MCQ ಕ್ವಶನ್ ಇರುತ್ತೆ, ಒಂದು ವಾಕ್ಯದ ಪ್ರಶ್ನೋತ್ತರ ಇರುತ್ತೆ, 2 ವಾಕ್ಯದ ಪ್ರಶ್ನೋತ್ತರ ಇರುತ್ತೆ. ಹೀಗೆ 1ರಿಂದ 2 ಅಂಕ 3 ಅಂಕ ಇರ್ತದೆ. ಹಾಗಾಗಿ ಇದರಲ್ಲಿ ಬರುವಂತಹ ಇದುವರೆಗೆ ಬಂದು ಹೋಗಿರುವಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಡಲಿದ್ದೇನೆ. ಒಂದು ಸಲ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ನಾನು ಕೂಡ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗುವೆ ಎಂಬ ಪ್ರತಿಜ್ಞೆಯನ್ನು ಮಾಡಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇತಿಹಾಸ ಪಾಠದ ಮೊದಲನೇ ಪಾಠ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡಿ ಗಾಮ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. 1757ರಲ್ಲಿ ರಾಬರ್ಟ್ ಕ್ಲೈವ ಮತ್ತು ಸಿರಾಜ್ ಉದ್ ದೌಲ್ ನಡುವೆ ನಡೆದ ಕದನವೇ ಪ್ಲಾಸಿ ಕದನ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಮೊಘಲರ 2ನೇ ಶಾ ಆಲಂ ನೀಡಿದನು. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಭಾರತದ ಸಂಬಾರ ಪದಾರ್ಥಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಅದರಲ್ಲಿ ಪ್ರಮುಖವಾದ ಸಂಬಾರ ಪದಾರ್ಥ ಎಂದರೆ ಮೆಣಸು, ಏಲಕ್ಕಿ, ಜೀರಿಗೆ, ದಾಲ್ಚಿನ್ನಿ, ಶುಂಠಿ. ಕಾನ್ಸ್ಟಾಂಟಿನೋಪಲ್ ಮಾರ್ಗದ ಮುಖಾಂತರ ಭಾರತ ಮತ್ತು ಯುರೋಪಿನ ಮಧ್ಯೆ ವ್ಯಾಪಾರ ನಡೆಯುತ್ತಿತ್ತು. ಯುರೋಪಿನ ವ್ಯಾಪಾರದ ಏಕಸ್ವಾಮ್ಯ ಹೊಂದಿದ್ದ ದೇಶ ಅದುವೇ ಇಟಲಿ. ಇಟಲಿ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ನಾವಿಕರುಗಳಿಗೆ ಪ್ರೋತ್ಸಾಹ ನೀಡಿದವು. ಸ್ಪೇನ್ ಮತ್ತು ಪೋರ್ಚುಗಲ್. ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ 1498ರಲ್ಲಿ ಬಂದು ತಲುಪಿದ ಸ್ಥಳ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಸಮೀಪದ ಕೇರಳದ ಕಾಪಾಡ್. ಭಾರತದೊಂದಿಗೆ ಮರುವ್ಯಾಪಾರ ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಯಾರು ಎಂದರೆ ಪೋರ್ಚುಗೀಸರು. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಭಾರತಕ್ಕೆ ಬಂದ ಯುರೋಪಿಯನ್ ಕಂಪನಿಗಳು ಯಾವುವು ಎಂದರೆ ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು. ಭಾರತಕ್ಕೆ ಬಂದ ಮೊದಲ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು ಎಂದರೆ ಪೋರ್ಚುಗೀಸರು. ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರಾಗಿದ್ದರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ನೀಲಿ ನೀರಿನ ನೀತಿಯನ್ನು ಜಾರಿಗೊಳಿಸಿದವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಪೋರ್ಚುಗೀಸರು, ಡಚ್ಚರ ಮತ್ತು ಇಂಗ್ಲೀಷರ ಆಗಮನದಿಂದ ಪೋರ್ಚುಗೀಸರ ರಾಜಕೀಯ ಶಕ್ತಿ ಕಳೆಗುಂದಿತು ಎಂದು ಹೇಳಬಹುದು. ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದ ಯುರೋಪಿಯನ್ನರೆಂದರೆ ಡಚ್ಚರು. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1602. ಡಚ್ಚರು ನೆದರ್ಲ್ಯಾಂಡ್ ದೇಶದವರು. ನೆದರ್ಲ್ಯಾಂಡಿಗೆ ಇನ್ನೊಂದು ಹೆಸರು ಹಾಲೆಂಡ್. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರಾಣಿ ಎಲಿಜಬೆತ್ 1600 ಡಿಸೆಂಬರ್ 31ರಂದು ಸ್ಥಾಪಿಸಿದಳು. ಕಂಪನಿಗೆ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ
ಮತ್ತು ದಾಸ್ತಾನು ಮಳಿಗೆಯನ್ನು ತೆರೆಯಲು ಫಾರಮಾನು ನೀಡಿದವರು 1613ರಲ್ಲಿ ಮೊಘಲರ ಅರಸ ಜಹಾಂಗೀರ್. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನ ರಾಯಭಾರಿಯಾಗಿ ಭಾರತಕ್ಕೆ ಬಂದವರು ಯಾರು ಎಂದರೆ ಸರ್ ಥಾಮಸ್ ರೋ. ಥಾಮಸ್ ರೋ ಮೊಘಲ ದೊರೆ ಜಹಾಂಗೀರನಿಂದ ವ್ಯಾಪಾರಕ್ಕೆ ಅನುಮತಿ ಪಡೆದ. ಮುಂದೆ ಆಗ್ರಾ, ಬ್ರೋಚ್, ಅಹಮದಾಬಾದ್ಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಿದರು. ಇಂಗ್ಲೀಷರು 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆಯನ್ನು ಕಟ್ಟಿದರು. 1668ರಲ್ಲಿ ಬಾಂಬೆನ ಕಂಪನಿಗೆ ವಾರ್ಷಿಕ 10 ಪೌಂಡಿಗೆ ಬಾಡಿಗೆ ನೀಡಿದ ಇಂಗ್ಲೆಂಡಿನ ರಾಜ 2ನೇ ಚಾರ್ಲಸ್. ಬ್ರಿಟಿಷರು 1690ರಲ್ಲಿ ಬಂಗಾಳ ರಾಜ್ಯಪಾಲನಿಂದ ಸುತನತಿ, ಕಲ್ಕತ್ತಾ, ಗೋವಿಂದಪುರಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆ ನಿರ್ಮಿಸಿದರು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರು ಕಲ್ಕತ್ತಾ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1664. ಫ್ರೆಂಚರು 1668ರಲ್ಲಿ ಪ್ರಥಮ ವ್ಯಾಪಾರ ಕೋಟೆಯನ್ನು ಸೂರತ್ನಲ್ಲಿ ಆರಂಭಿಸಿದರು. ಫ್ರೆಂಚರು 1674ರಲ್ಲಿ ವಾಲೆಕೊಂಡಪುರಂನಲ್ಲಿ ಮುಸ್ಲಿಂ ವ್ಯಾಪಾರಿಯಿಂದ ಪಡೆದ ಪ್ರದೇಶವೆಂದರೆ ಪಾಂಡಿಚೇರಿ, ಅದನ್ನೇ ಅವರು ರಾಜಧಾನಿಯನ್ನಾಗಿ ಮಾಡಿಕೊಂಡರು. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಫ್ರೆಂಚ್ ಅಧಿಕಾರಿ ಡೂಪ್ಲೆ ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಆಧಿಪತ್ಯವನ್ನು ಸ್ಥಾಪಿಸಲು ಆಹ್ವಾನಿಸಿ ಇಂಗ್ಲಿಷರೊಂದಿಗೆ ನಡೆಸಿದ ಯುದ್ಧಗಳೇ ಕಾರ್ನಾಟಿಕ್ ಯುದ್ಧಗಳು. ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದ ರಾಜಕೀಯ ರಂಗದಿಂದ ಏಕೆ ಹಿಂದೆ ಸರಿದರೆಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪೈಪೋಟಿಯನ್ನು ಎದುರಿಸಲಾಗದೆ ಹಿಂದೆ ಸರಿದರು. ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದ ಯುದ್ಧಗಳೇ ಕಾರ್ನಾಟಿಕ್ ಯುದ್ಧಗಳು. 1717ರಲ್ಲಿ ಬಂಗಾಳದಲ್ಲಿ ಕಂಪನಿಗೆ ಮುಕ್ತ ವ್ಯಾಪಾರ ಮಾಡಲು ನೀಡಿದ ಪತ್ರಗಳಿಗೆ ದಸ್ತಕ್ ಎನ್ನುವರು. ದಸ್ತಕ್ ನೀಡಿದವನು ಮೊಘಲರ ದೊರೆ ಫಾರೂಕ ಸಿಯಾರ. ಸಿರಾಜುದ್ದೌಲನು 1756ರಲ್ಲಿ ಅಲಿವರ್ದಿ ಖಾನನ ಮರಣದ ನಂತರ ಬಂಗಾಳದ ನವಾಬನಾದನು. ಆಗಸ್ಟ್ ತಿಂಗಳಲ್ಲಿ ಗ್ರಾಮ ಲೆಕ್ಕಿಗರ ನೇಮಕಾತಿ ಆದೇಶ ಹೊರಬೀಳಲಿದೆ. ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆದೇಶ ಹೊರಬೀಳಲಿದೆ. ಬಹುತೇಕ ಇಲ್ಲಿ MCQ ಆಧಾರಿತ ಪ್ರಶ್ನೆ ಪತ್ರಿಕೆಗಳಿರುತ್ತವೆ ಎಂದು ನಾನು ಪತ್ರಿಕೆಗಳಲ್ಲಿ ತಿಳಿದಿದ್ದೇನೆ. ಹಾಗಾಗಿ ಇಲ್ಲಿ ಸರಳ ಪ್ರಶ್ನೆ ಉತ್ತರಗಳನ್ನು ಓದಿಕೊಂಡರೆ ನೀವು ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿ ಉತ್ತಮ ಸಾಧನೆಯನ್ನು ಗೈಯಬಹುದು. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.